ಹಾಯ್, ಹಲೋ, ನಮಸ್ಕಾರ, ಹರೇ ಕೃಷ್ಣ. ಎಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್. ಆ್ಯಂಡ್ ಇವತ್ತು ಏಕಾದಶಿ 17th ಉಪವಾಸ ಮಾಡ್ತಾ ಇದ್ದೀನಿ. ಸೊ ಹೇಗೆ ವರ್ಕ್ ಆಗುತ್ತೆ ಇವತ್ತು ಡೇ ಫುಲ್ಲು ಹೇಗೆ ಉಪವಾಸ ಇರ್ತೀನಿ ಗೊತ್ತಿಲ್ಲ ನನಗೆ. ಆ್ಯಂಡ್ ಪ್ರತಿ ಏಕಾದಶಿ ನಾನು ನೀರು ಕೂಡ ಕುಡಿಯೋದಿಲ್ಲ, ಹಾಗೆ ಉಪವಾಸ ಮಾಡ್ತಾ ಇದ್ದೆ. ಬಟ್ ಟುಡೇ ಮೇ ಬಿ ಐ ಕಾಂಟ್, ಮೇ ಬಿ ಅಲ್ಲ, ಆಗೋದೇ ಇಲ್ಲ. ಬಿಕಾಸ್ ಇವತ್ತು ನನ್ನ ಫಸ್ಟ್ ಡೇ ಆಫ್ ಶೂಟ್ ದಿನ ತುಂಬ ಡೈಲಾಗ್ಸ್ ಎಲ್ಲ ಹೇಳೋದಿರುತ್ತೆ. ಆ್ಯಂಡ್ ಹೈ ಪಿಚ್ಚಲ್ಲಿ ಬೇರೆ ಇರುತ್ತೆ ಆ ಡೈಲಾಗ್ಸು. ಸೊ ಈ ಟೈಮಲ್ಲಿ ನಾನು ನೀರು ಕುಡಿದೇ ಇರೋದಕ್ಕಾಗಲ್ಲ, ಖಂಡಿತ ನೀರು ಕುಡಿಲೇಬೇಕಾಗತ್ತೆ. ಏನೂ ಆಗಲ್ಲ, ದೇವ್ರ ಹತ್ರ ಪ್ರೇ ಮಾಡಿಕೊಂಡು ನೀರು ಕುಡ್ಕೊಂಡು ಅಟ್ಲೀಸ್ಟ್ ಇವತ್ತಿನ ಏಕಾದಶಿ ಫಾಸ್ಟಿಂಗ್ನ ನಾನು ಮಾಡ್ತೀನಿ. ಇವತ್ತು ರಾಮ ಏಕಾದಶಿ. ಗೈಸ್, ಒಳಗಡೆ ಎಂಟ್ರಿ ಆದೆ. ಇದು ಅಕ್ಷಯ ಸ್ಟುಡಿಯೋ. ಆ್ಯಂಡ್ ಇವರೇ ನಮ್ಮ ಗಾಡ್ ಅಕ್ಷಯ ಸ್ಟುಡಿಯೋದಲ್ಲಿರೋ ಗಣಪತಿ, ಅಕ್ಷಯ ಗಣಪತಿ. ಸೊ ಹೀಗೆ ಒಳಗಡೆ ಎಂಟ್ರಿ ಆಗಬೇಕು. ಇಲ್ಲಿ ಒಂದಷ್ಟು ಸೆಟ್ಸ್ ಇದೆ. ಈ ಡ್ಯಾನ್ಸ್ ಶೋ ಅಥವಾ ಯಾವ್ದಾನ ಶೋಸ್ ಇದ್ದರೆ ಇಲ್ಲೇ ನಡೆಯೋದು. ಮಜಾ ಟಾಕೀಸ್ ಎಲ್ಲ ಇಲ್ಲೇ ನಡೀತಾ ಇತ್ತು. ಆ್ಯಂಡ್ ದಿಸ್ ಇಸ್ ದ ಹೌಸ್, ನಾನು ಶೂಟಿಂಗ್ ಮಾಡ್ತಾ ಇರೋ ಹೌಸ್ ಇದು. ಗೈಸ್, ಇದು ನೋಡಿ, ಮನೆ ಥರ, ಆದರೆ ಮನೆ ಅಂತೂ ಅಲ್ಲ, ಸೆಟ್ಟು. ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿದ್ಯಾ? ಎಲ್ಲ ನೋಡಿ ಹೆಂಗಿದೆ. ಇಲ್ಲಿ ಮಾತ್ರ ಅರ್ಧ ಮನೆ, ಬೇರೆ ಎಲ್ಲ ಡ್ಯೂಪ್ಲಿಕೇಟ್. ಮನೆ ಥರನೇ ಇರುತ್ತೆ, ಆದರೆ ಮನೆ ಅಲ್ಲ. ಫ್ರೆಂಡ್ಸ್, ಫೈನಲಿ ರೆಡಿ ಆಗಿದ್ದೀನಿ. ಇದು ನನ್ನ ಇವತ್ತಿನ ಗೆಟಪ್ ಲುಕ್. ಆ್ಯಂಡ್ ಮೇಕಪ್ ಆಯಿತು, ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡಿದ್ದೀನಿ. ಇನ್ನೇನು ಶಾರ್ಟ್ಗೆ ಹೋಗಬೇಕು, ವೆಯ್ಟ್ ಮಾಡ್ತಾ ಇದ್ದೀನಿ. ಗೈಸ್, ಇದು ನಮ್ಮ ಶೂಟಿಂಗ್ ಲೊಕೇಶನ್. ಎಷ್ಟು ದೊಡ್ಡದಾಗಿದೆ ನೋಡಿ ಈ ಮನೆ. ಆ್ಯಕ್ಚುಲಿ ಇದು ಸೆಟ್ ಆಗ್ತಿರೋದು. ಗೈಸ್, ಇದು ನಮ್ಮ ಶೂಟಿಂಗ್ ಲೊಕೇಶನ್. ಎಷ್ಟು ಗಜಬಿಜಿ ಅಂತ ಇದೆ ನೋಡಿ. ಇವರು ನಮ್ಮ ಹೀರೋ. ಆ್ಯಕ್ಚುಲಿ ಇವರು ನಮ್ಮ ಡೈರೆಕ್ಟರ್. ಸರ್, ಹಾಯ್ ಮಾಡಿ, ಹಾಯ್ ಮಾಡಿ. ಯಾರಿಗೂ ಇಲ್ಲ. ನನ್ನ ಎದುರಾಕೊಂಡೆ ಅಲ್ವಾ ದುರ್ಗಾ? ಯು ಡಿಸರ್ವ್ ದಿಸ್. ಮಾಯಾ, ಏನು ತುಂಬಾ ಖುಷಿಯಾಗಿದ್ಯಾ? ಏನೋ ದೊಡ್ಡ ಅನಾಹುತಾನೆ ಮಾಡೋ ಹಾಗಿದ್ಯಾ? ಇಷ್ಟು ದಿನದ ಮಾಯನೇ ಬೇರೆ, ಈಗಿನ ಮಾಯನೇ ಬೇರೆ. ಆಟ ಇನ್ಮೇಲೆ ಶುರುವಾಗುತ್ತೆ. ಅಂದ್ರೆ ಏನಿನ್ ಮಾತಿನ ಅರ್ಥ? ಆ ಹಿತ ಹೊಗೆ ಹಾಕಿಸ್ಕೋತಾಳೆ ಅನ್ಕೊಂಡಿದ್ದೆ, ಬದುಕು ಬಂದ್ಬಿಟ್ಲು. ಅಟ್ಲೀಸ್ಟ್ ಆ ದುರ್ಗಾ ಅರ್ಧ ಜೀವ ಆಗಿದ್ದಾಳಲ್ಲ, ಹಾಗೆ ಅವಳಿಗೆ ಗೇಟ್ ಪಾಸ್ ಕೊಟ್ರೆ ಚೆನ್ನಾಗಿರುತ್ತೆ ಅಲ್ವಾ? ಮಾಯಾ, ಏನಿಲ್ಲ, ಸಾವಿನೂರಿಗೆ ತುಂಬ ಹತ್ರ ಆಗಿದ್ದಾಳೆ. ವಾಪಸ್ ಬರೋದಕ್ಕೆ ದೂರ ಆಗುತ್ತಲ್ವಾ, ಅದಕ್ಕೆ ಅಲ್ಲಿಗೆ ಕಳಿಸ್ಬಿಟ್ರೆ. ಹೋಗಿದ್ದು, ಮನೆಗೆ ಬಂದೆ. ಆ್ಯಂಡ್ ತುಂಬ ಟಯರ್ಡ್ ಆಗ್ತಿದೆ, ಮಾತಾಡೋಕ್ಕೂ ಆಗ್ತಿಲ್ಲ. ಯಾಕಂದರೆ ಬೆಳಗ್ಗೆಯಿಂದ ನೀರು ಕೂಡ ಕುಡ್ದಿಲ್ಲ ನಾನು. ಆ್ಯಕ್ಚುಲಿ ನೀರು ಕುಡಿಬೋದು ಅಂತ ಅಂದ್ಕೊಂಡಿದ್ದೆ, ಬಟ್ ಸಮ್ಹೌ ಐ ಮ್ಯಾನೇಜ್ಡ್ ಇಟ್. ತುಂಬ ಸುಸ್ತಾಗ್ತಿದೆ. ಆ್ಯಂಡ್ ಡೈಲಾಗ್ಸ್ ಎಲ್ಲ ಲೈಕ್ ಹೈ ಪಿಚ್ಚಲ್ಲಿರೋದ್ರಿಂದ ನನಗೆ ಇವತ್ತು ತುಂಬ ಕಷ್ಟ ಆಯಿತು. ಬಟ್ ತುಂಬ ಸುಸ್ತಾಗಿತ್ತು ಅಂದಿದ್ರೆ ನಾನು ನೀರು ಕುಡಿದ್ಬಿಡ್ತಿದ್ದೆ. ಬಟ್ ಸಮ್ಹೌ ಐ ಮ್ಯಾನೇಜ್ಡ್. ಗೊತ್ತಿಲ್ಲ, ಕೃಷ್ಣನೇ ನನಗೆ ಒಂದು ಶಕ್ತಿ ಕೊಟ್ಟ ಅಂತ ಅಂದ್ಕೊತೀನಿ. ಆ್ಯಂಡ್
ಫಸ್ಟ್ ಡೇ ಶೂಟಲ್ಲಿ ಈ ಥರ ಒಂದು ದೇವರ ಒಂದು ಏಕಾದಶಿಯನ್ನು ಮಾಡಿ ಈ ಒಂದು ಡೇನ ಕಂಪ್ಲೀಟ್ ಮಾಡಿರೋದು ಒಂಥರ ಖುಷಿ ಇದೆ, ನೆಮ್ಮದಿ ಇದೆ ನನಗೆ. ಆ್ಯಂಡ್ ಥ್ಯಾಂಕ್ ಯು, ಗಾಡೇ ಈ ಥರ ಎಲ್ಲ ಕ್ರಿಯೇಟ್ ಮಾಡಿದ್ದಾರೇನೋ ಗೊತ್ತಿಲ್ಲ. ಆ್ಯಂಡ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ತುಂಬ ಚೆನ್ನಾಗಿತ್ತು. ಎಲ್ಲ ಆ್ಯಕ್ಟರ್ಸು ತುಂಬ ಸಪೋರ್ಟಿವ್ ಆಗಿದ್ದರು. ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಏನು ಫಸ್ಟ್ ಟೈಮ್ ವರ್ಕ್ ಮಾಡ್ತಿದ್ದೀನಿ ಅನ್ನೋ ಫೀಲೇ ಇರಲಿಲ್ಲ ನನಗೆ. ಅದನ್ನೆಲ್ಲ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಇವತ್ತು ನಾನು ಉಪವಾಸ ಇದ್ದಿದ್ದರಿಂದ. ಬಟ್ ನನಗೆ ಈ ಒಂದು ಸೆಟ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಕನ್ನಡದಲ್ಲಿ ತುಂಬ ದಿನಗಳಾದಮೇಲೆ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಸೊ ಅದೊಂದು ಸ್ವಲ್ಪ ಭಯ ಅನ್ನೋದಿದೆ. ಆ್ಯಂಡ್ ಐ ಆಮ್ ಡೂಯಿಂಗ್ ರಿಪ್ಲೇಸ್ ಕ್ಯಾರೆಕ್ಟರ್. ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊತಾರೆ ಅದು ಒಂದು ಕಡೆ ಇದೆ. ಆ್ಯಂಡ್ ಐ ಹೋಪ್ ಎಲ್ಲರೂ ನನ್ನ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ. ನನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಆ ಪಾತ್ರಕ್ಕೆ ಒಂದು ಜೀವ ತುಂಬೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಆ್ಯಂಡ್ ನೆಗೆಟಿವ್ ರೋಲ್ ಪ್ಲೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಸೀರಿಯಲಲ್ಲೂ ನಾನು ನೆಗೆಟಿವ್ ರೋಲ್ ಪ್ಲೇ ಮಾಡಿದ್ದೀನಿ. ಸೊ ಅಷ್ಟೊಂದೇನು ಕಷ್ಟ ಅನ್ನಿಸ್ತಿಲ್ಲ. ಬಟ್ ರೀಪ್ಲೇಸ್ ಆಗಿರೋದ್ರಿಂದ ಅದೇ ಥರ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಿದೆ. ಬಟ್ ಆ್ಯಕ್ಟಿಂಗ್ ಮಾಡೋದಕ್ಕೇನು ಕಷ್ಟ ಆಗ್ತಿಲ್ಲ. ಆ್ಯಂಡ್ ಮೇ ಬಿ ಸ್ವಲ್ಪ ದಿನ ಹೋದ್ಮೇಲೆ ಇನ್ನೂ ಚೆನ್ನಾಗಿ ಸ್ಮೂತಾಗಿ ಕಾಣಿಸ್ಬೋದು ಆನ್ ಸ್ಕ್ರೀನ್. ಆ್ಯಂಡ್ ಇದನ್ನು ನಾನು ನನ್ನ ಟೆಲಿಕಾಸ್ಟ್ ಆದಮೇಲೆ ಇವನು ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಸೊ ಟೆಲಿಕಾಸ್ಟ್ ಆದಮೇಲೆ ನಾನು ಪೋಸ್ಟ್ ಮಾಡ್ತೀನಿ ಈ ಒಂದು ವಿಡಿಯೋನ. ಆ್ಯಂಡ್ ಖುಷಿ ವಿಷಯ ಏನಂದರೆ ಝೀ ಕನ್ನಡದಲ್ಲಿ ವರ್ಕ್ ಮಾಡೋ ಅವಕಾಶ ಸಿಕ್ಕಿದೆ. ಆ್ಯಂಡ್ ಕನ್ನಡ ಸೀರಿಯಲಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮತ್ತೆ ನಮ್ಮ ಚಾನಲ್ಗೆ ವಾಪಸ್ ಬಂದಂಗಿದೆ. ಬಿಕಾಸ್ ನನ್ನ ಫಸ್ಟ್ ಸೀರಿಯಲ್ ಸೊಸೆ ತಂದ ಸೌಭಾಗ್ಯ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಅದರಲ್ಲಿ ಒಂದು ಚಿಕ್ಕ ಹುಡುಗಿ ಕ್ಯಾರೆಕ್ಟರ್ ಮಾಡಿದೆ. ಅದಾದಮೇಲೆ ಒಂದಷ್ಟು ವರ್ಷಗಳು ನಾನು ಝೀಯಲ್ಲಿ ವರ್ಕ್ ಮಾಡೋಕ್ಕಾಗಿರಲಿಲ್ಲ. ಇದೇ ಸೀರಿಯಲಲ್ಲಿ ಮತ್ತೆ ನಾನು ಕಮ್ಬ್ಯಾಕ್ ಮಾಡ್ತಾ ಇರೋದು. ಆ್ಯಂಡ್ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಆ್ಯಂಡ್ ಐ ಹೋಪ್ ನೀವೆಲ್ಲರೂ ಇಷ್ಟಪಡ್ತೀರಾ ಈ ಸೀರಿಯಲ್ನ. ಆ್ಯಂಡ್ ನಿಮ್ಮ ಏನೇ ಒಂದು ಕಮೆಂಟ್ಸ್ ಇದ್ದರೂ ನೆಗೆಟಿವ್ ಆಗಿರ್ಬೋದು ಅಥವಾ ಪಾಸಿಟಿವ್ ಆಗಿರ್ಬೋದು ನನಗೆ ಹೇಳಿ ಕಮೆಂಟ್ ಮುಖಾಂತರ. ಆ್ಯಂಡ್ ಪ್ಲೀಸ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಬಿಕಾಸ್ ರೀಪ್ಲೇಸ್ ಆಗಿರೋದ್ರಿಂದ 100% ಹಾಗೆ ಮಾಡೋಕ್ಕಂತೂ ಆಗಲ್ಲ. ಬಟ್ ನನ್ನ ಕೈಲಾದ ಮಟ್ಟಿಗೆ ನಾನು ಮಾಡಿದ್ದೀನಿ. ಆ್ಯಂಡ್ ಇವತ್ತಿನ ದಿನ ಈ ರೀತಿ ಕಂಪ್ಲೀಟ್ ಆಯಿತು. ಆ್ಯಂಡ್ ನಾಳೆ ಬೆಳಗ್ಗೆ ಚೆನ್ನಾಗಿ ಊಟ ಮಾಡೋದು. ಅಲ್ಲಿವರೆಗೂ ಮಲ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಹೊಟ್ಟೆ ಅಷ್ಟಕ್ಕೆ. ಬಟ್ ಅಷ್ಟೊಂದೇನು ಅನ್ನಿಸ್ತಾ ಇಲ್ಲ. ಬಟ್ ಸುಸ್ತಾಗ್ತದೆ ತುಂಬ. ಯು ಕ್ಯಾನ್ ಸಿ ದ್ಯಾಟ್. ಬಟ್ ಎನರ್ಜಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಕೈ ಇಟ್ಕೊಳ್ಳೋದಕ್ಕೂ ಕಷ್ಟ ಆಗ್ತದೆ ಮೊಬೈಲ್ನ. ಬಟ್ ಐ ಹೋಪ್ ನಿಮಗೆಲ್ಲರಿಗೂ ಈ ಒಂದು ಮಾಯಾ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗುಡ್ ನೈಟ್.